ಸದ್ಯ ಗಮನಿಸ್ತಾ ಇದೀವಲ್ಲ, ಇವೆಲ್ಲ RCB ಅಭಿಮಾನಿಗಳ ಸಂತಸದ ಕ್ಷಣ. ಎಂಟ್ರಿ ಕೊಡ್ತಿದ್ದಂತೆ ಈಗ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಎಲ್ಲಾ ಕಡೆ ಆಗ್ತಿದೆ. ಯಾಕಂದ್ರೆ ಈ ಕ್ಷಣಕ್ಕೋಸ್ಕರ ಇವತ್ತು ಆರಂಭಿಕವಾಗಿ ಟಾಸ್ ಗೆದ್ದಿರೋದ್ರಿಂದ ಶುರುವಾಗಿ ಯಾವಾಗ ಆಲ್ ಔಟ್ ಆಯ್ತು, ಈಗ ಗೆದ್ದಿರೋದು ಎಲ್ಲವೂ ಕೂಡ RCB ಅಭಿಮಾನಿಗಳಿಗೆ ಇವತ್ತು ಅಕ್ಷರಶಃ ಹಬ್ಬ. ಇವತ್ತು ಏನು ಹಬ್ಬ ಕೇಳಿದ್ರೆ RCB ಹಬ್ಬ. ಸದ್ಯ ದೇಶದಾದ್ಯಂತ ಇನ್ನು ವಿದೇಶದಲ್ಲೂ ಕೂಡ RCB ಅಭಿಮಾನಿಗಳು ಈ ಸಂಭ್ರಮದ ಕ್ಷಣವನ್ನ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲೆಡೆ ಒಂದೇ ಒಂದು ಮಾತು, ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು. ಸದ್ಯ ಸೆಲೆಬ್ರೇಷನ್ಸ್ ಗಳನ್ನ ಗಮನಿಸ್ತಾ ಇದೀವಿ. ಒಂದ್ ಕಡೆ RCB ಫ್ಲಾಗ್ ಅನ್ನ ಹಿಡ್ಕೊಂಡು ಬೆಂಕಿಯನ್ನ ಹಚ್ಕೊಂಡು ಎಲ್ಲಾ ಕಡೆ ಡ್ಯಾನ್ಸು, ಕುಣಿತ, ಘೋಷಣೆಗಳು. ಒಟ್ನಲ್ಲಿ ಇವತ್ತಿನ ಈ ಗೆಲುವು ಬಹಳ ಮುಖ್ಯ ಆಗಿತ್ತು. ಎಲ್ಲರ ಆಶಯ ಇತ್ತು RCB ಗೆಲ್ಲೇಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಸದ್ಯ ಈಗ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. 9 ವರ್ಷಗಳ ಬಳಿಕ ಫೈನಲ್ಗೆ ಲಗ್ಗೆ ಇಟ್ಟಿರೋದು ಒಂದೆರಡಲ್ಲ. RCB ಅಭಿಮಾನಿಗಳು ಪ್ರತಿ ವರ್ಷ ಅದೇ ಹೋಪು, ಅದೇ ಎನರ್ಜಿ ಜೊತೆ ಕಾಯ್ತಾ ಇದ್ರು. ಈ ಸಲ ಕಪ್ ಗೆಲ್ತೀವಿ, ಎಂಟ್ರಿ ಕೊಡ್ತೀವಿ ಫೈನಲ್ಗೆ ಅನ್ನೋದು. ಈ ನಿಟ್ಟಿನಲ್ಲಿ ಈಗ ಎಲ್ಲೆಡೆ ಸೆಲೆಬ್ರೇಷನ್ ಜೋರಾಗ್ತಾ ಇದೆ. RCB ಅಭಿಮಾನಿಗಳು ರೋಡಲ್ಲೇ ಹಾಡು ಹೇಳ್ಕೊಂಡು ಖುಷಿಯಿಂದ ಕುಣಿತ. ಒಟ್ಟಿನಲ್ಲಿ ಸೆಲೆಬ್ರೇಷನ್ ಅಂತೂ ಖಂಡಿತ ಇಡೀ RCB ಅಭಿಮಾನಿಗಳ ಮುಖದಲ್ಲಿ ಗೊತ್ತಾಗುತ್ತೆ. ಆ ಡ್ಯಾನ್ಸ್ ನೋಡಿ ಎಲ್ಲರೂ ಕೂಡ ಜರ್ಸಿ ಹಾಕೊಂಡು ಒಂದು ಕಡೆ ಘೋಷಣೆ ಕೂಗ್ತಾ, ಸಾಂಗು, ಪಟಾಕಿಗಳು ಜೊತೆಲಿ ಹಾಡುಗಳನ್ನ ಹೇಳ್ಕೊಂತ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲರ ಪ್ರಾರ್ಥನೆ ಅದೇ ಆಗಿತ್ತು, RCB ಇವತ್ತು ಗೆಲ್ಲಲೇಬೇಕೆನ್ನುವಂತ ನಿಟ್ಟಿನಲ್ಲಿ ಎಲ್ಲರ ಫಿಂಗರ್ಸ್ ಕ್ರಾಸ್ ಆಗಿತ್ತು. ಪ್ರಾರ್ಥನೆಗಳು. ಒಂದಿಷ್ಟು ಜನ ಇವತ್ತು ಉಚಿತವಾಗಿನೇ ಟೀ ಕಾಫಿ ಎಲ್ಲ ಹಂಚುತ್ತಾ ಇದ್ರು ಶಿವಮೊಗ್ಗದ ಸಾಗರದಲ್ಲಿ. ಮತ್ತೊಂದು ಕಡೆಯಲ್ಲಿ ಮೊನ್ನೆನೇ ಯುವಕ ಒಬ್ಬ, ಗೋಕಾಕಿನ ಯುವಕ, ಈ ಬಾರಿ RCB ಗೆಲ್ಲುತ್ತೆ, RCB ಹಬ್ಬ ಮಾಡೋದಕ್ಕೆ ರಜೆ ಕೊಡಿ ಸಾಹೇಬ್ರೆ ಅನ್ನೋದಾಗಿ ಸಿದ್ದರಾಮಯ್ಯನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳ ಸಂತಸ, ಒಂದು ನಿರೀಕ್ಷೆ ಇತ್ತು. ಒಟ್ನಲ್ಲಿ ಇವತ್ತು ಬೆಂಗಳೂರಿನ ಆರ್ಭಟಕ್ಕೆ ಪಂಜಾಬ್ ಅಂತೂ ತತ್ತರಿಸಿದೆ. ಪಂಜಾಬ್ ಕೂಡ ಅದ್ಭುತವಾಗಿ ಪ್ರದರ್ಶನ ಕೊಡ್ತಾ ಇತ್ತು. ಈ ಬಾರಿ ಒಂದು ಟಫ್ ಫೈಟ್ ಇತ್ತು. ಬಟ್ ಇವತ್ತು ಟಾಸ್ ಗೆಲ್ತು, ಅದಾದ್ಮೇಲೆ ಆಲ್ ಔಟ್ ಮಾಡ್ತು. ಈಗ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ ಫೈನಲ್ಗೆ, ಅದು ಕೂಡ 9 ವರ್ಷ ಆದ್ಮೇಲೆ. ಈ ನಿಟ್ಟಿನಲ್ಲಿ ಅಭಿಮಾನಿಗಳಂತೂ ಹಿಡಿಯೋದಕ್ಕೆ ಆಗೋದೇ ಇಲ್ಲ. ಆ ನಿಟ್ಟಿನಲ್ಲಿ ಅಭಿಮಾನಿಗಳು ಸ್ವಲ್ಪ ಶಾಂತ ರೀತಿಯಾಗಿರ್ಬೇಕು. ಯಾಕಂತಂದ್ರೆ ಸಾರ್ವಜನಿಕ ಸ್ಥಳದಲ್ಲಿರುವಂಥವ್ರು. ಬಟ್ ಸೆಲೆಬ್ರೇಷನ್ ಅಂತೂ ಮಾಡಲೇಬೇಕು. ಯಾಕಂದ್ರೆ RCB ಅಭಿಮಾನಿಗಳ ಕನಸಿದು ಕೊನೆಗೂ ಫಲಿಸಿದೆ. ಈ ನಿಟ್ಟಿನಲ್ಲಿ ಇನ್ನೊಂದೇ ಒಂದು ಹೆಜ್ಜೆ ಈ ಬಾರಿಯ ಕಪ್ಪನ್ನ ಎತ್ತೋದಕ್ಕೆ.